ಗಾಯ್ಸ್, ನಿಮಗೆಲ್ಲ ಒಂದು ವಿಚಾರ ಗೊತ್ತಾ? ಏನಂದರೆ, ನಾನು ಫ್ರೀ ಇರೋ ಟೈಮಲ್ಲಿ ಎಲ್ಲಿವರೆಗೂ ನಾನು ಫ್ರೀ ಇರ್ತೀನೋ ಅಲ್ಲಿವರೆಗೂ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಅದು ಫ್ರೀ ಇದ್ದಾಗ ಡೈಲಿ ರೇರಾಗಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಎಲ್ಲಿವರೆಗೂ ಮಾಡ್ತೀನಿ ಅಂದರೆ, ಈಗ ನಾನು ನಮ್ಮ ಮನೇಲಿ ನನ್ನದೇ ಜವಾಬ್ದಾರಿ ಎಲ್ಲ A to Z ನಾನೇ ತಲೆ ಕೆಡಿಸ್ಕೋಬೇಕು ಎಲ್ಲದಕ್ಕೂ. ಈಗ ನನ್ನ ಮಗಳು ಮದುವೆ ಮಾಡಬೇಕಲ್ಲ, ಅದೇ ಪ್ರೋಸೆಸ್ಸಲ್ಲಿ ಇದ್ದೀನಿ. ನನಗೆ ಈ ಕಡೆ ಗಮನ ಕೊಟ್ಟೆ ಅಂದರೆ ನನಗೆ ಆ ಕಡೆ ಗಮನ ಕೊಡೋಕ್ಕೆ ಆಗಲ್ಲ. ಅವಳು ಮದುವೆ ಸೆಟ್ಟಾಯಿತು ಅನ್ನೋವಾಗ ನಾನು ವೀಡಿಯೋಸ್ನ ಸ್ಟಾಪ್ ಮಾಡಿಬಿಡ್ತೀನಿ. ಆಮೇಲೆ ನಾನೆಲ್ಲ ಫ್ರೀ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಆದರೆ ನನ್ನ ವೀಡಿಯೋಸ್ಗಳಲ್ಲಿ ನಾನು ಪಾಸಿಟಿವಿಟಿನೇ ಸ್ಪ್ರೆಡ್ ಮಾಡೋದು, ನೆಗೆಟಿವಿಟಿನ ನಾನು ಟಚ್ಚು ಮಾಡಲ್ಲ, ಅದ್ರ ಬಗ್ಗೆ ಮಾತಾಡೋಲ್ಲ, ಯಾರಿಗೂ ಬುದ್ಧಿವಾದ ಹೇಳೋ ಕೆಲಸನೂ ಮಾಡಲ್ಲ, ಯಾರನ್ನು ಸರಿ ಮಾಡೋ ಪ್ರಯತ್ನ ಕೂಡ ನಾನು ಮಾಡಲ್ಲ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಮೊದಲೆಲ್ಲ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಒಂದು ಭ್ರಮೆನಲ್ಲಿದ್ದೆ ಅಂತಲೇ ಹೇಳಬೇಕು. ಈಗ ನನಗೆ ವಾಸ್ತವ ಅರ್ಥ ಆಗ್ಬಿಟ್ಟಿದೆ. ಒಟ್ಟು ನನಗೆ ನನ್ನ ಕೈಯಲ್ಲಿ ಏನು ಒಳ್ಳೆಯದಾಗುತ್ತೋ ಅದನ್ನು ಜನಗಳಿಗೆ ಹಂಚಬೇಕು ಅನ್ನೋದಷ್ಟೇ ನನ್ನ ಇಂಟೆನ್ಷನ್ನು, ಅಷ್ಟೇ ನನ್ನ ಉದ್ದೇಶ. ಈಗ ನನಗೆ ಯಾರು ವೀಡಿಯೋಸ್ ನೋಡಿದ್ರು ಯಾವುದೂ ಗ್ರೇಟ್ ಅನಿಸಲ್ಲ, ಯಾವುದು ವಿಶೇಷ ಅನಿಸಲ್ಲ, ಏನು ಅನಿಸೋದೇ ಇಲ್ಲ. ನೋಡಬೇಕು ಅಂತಲೂ ಅನಿಸಲ್ಲ ಯಾರ ವೀಡಿಯೋಸು. ಫ್ರೀ ಇದ್ದಾಗ ಸುಮ್ಮನೆ ಸುಳ್ಳು ಗಿಳ್ಳು ಎಲ್ಲ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ನೋಡ್ತೀನಿ, ಫುಲ್ಲು ನೋಡೋಕ್ಕಾಗದೇ ಇದ್ದರೂ ಸ್ವಲ್ಪ ನೋಡ್ತೀನಿ. ನಿಮಗೆ ಗೊತ್ತಲ್ಲ, ನಾನು ಒಳ್ಳೊಳ್ಳೆ ಥಾಟ್ಸ್ಗಳನ್ನ, ಕರ್ಮನ ಬಿಲೀವ್ ಮಾಡ್ತೀನಿ. ಒಳ್ಳೊಳ್ಳೆ ಥಾಟ್ಸ್ಗಳ ಮೇಲೆ ಒಳ್ಳೊಳ್ಳೆ ಥಾಟ್ಸ್ಗಳ ಬಗ್ಗೆ ನಂಗೆ ಗೊತ್ತಿರೋದ್ರಿಂದ ಒಳ್ಳೆ ಥಾಟ್ಸ್ನ ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಸುಳ್ಳು ಹೇಳಿದ್ರೆ, ಸಪೋಸ್ ಹೇಳಬೇಕಂದ್ರೆ, ಸುಳ್ಳು ಹೇಳಿದ್ರೆ ಲಕ್ಷ್ಮೀ ಒಲಿಯಲ್ಲ ಅಂತಾರಲ್ವ. ಹಂಗಾಗಿ ನಾನು ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೀವು ಗಮನಿಸಿರ್ಬೋದು. ಆದಷ್ಟು ನಾನು ಎಲ್ಲ ಏನು ರಿಯಾಲಿಟಿ ಇದೆಯೋ ಅದನ್ನೇ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಒಳಗೊಂದು ಹೊರಗೊಂದು ನಾನು ಮಾಡಿಲ್ಲ. ಯಾಕೆಂದರೆ ಶನಿ ನಮ್ಮ ಮನಸ್ಥಿತಿನ ನೋಡ್ತಿರ್ತಾನೆ. ನಾವು ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ನಾವು ಹೊರ ಹಾಕಿದಾಗ ಅದಕ್ಕೆ ತಕ್ಕನಾದ ಸರಿಯಾದ ಪ್ರತಿಫಲ ಕೊಡ್ತಾನೆ. ಹಾಗಾಗಿ ನಾನು ಹಾನೆಸ್ಟಾಗಿ ವೀಡಿಯೋಗಳನ್ನ ನಾವು ಮಾಡ್ಕೊಂಬಂದಿದ್ದೀನಿ. ಮುಂದೆ ಕೂಡ ನಾನು ಫ್ರೀ ಟೈಮಲ್ಲಿ ಅದನ್ನೇ ಫಾರ್ವರ್ಡ್ ಮಾಡ್ತೀನಿ. ನನ್ನ ಬಗ್ಗೆ ಯಾರು ಏನೇ ನೆಗೆಟಿವಾಗಿ ಮಾತಾಡಿದ್ರು ನಾನು ಅದಕ್ಕೆ ರಿಯಾಕ್ಟ್ ಮಾಡಲ್ಲ. ಯಾಕಂದರೆ ಅವ್ರವ್ರ ಮನಸ್ಸು ಹೆಂಗಿರುತ್ತೋ ಅದೇ ಥರ ನಮ್ಮನ್ನು ಜಡ್ಜ್ ಮಾಡ್ತಾರೆ. ಜಡ್ಜ್ ಮಾಡೋಕ್ಕೆ ಅವ್ರು ಯಾರೂ ಅಲ್ಲ, ದೇವರೊಬ್ಬನೇ ಜಡ್ಜ್ ಮಾಡಬೇಕಾಗಿರೋದು. ನನ್ನ ಬಗ್ಗೆ ನೆಗೆಟಿವ್ ಯೋಚನೆ ಮಾಡೋರು ಯಾರಂದರೆ ನನ್ನ ಮೇಲೆ ಜಲಸಿರೋರು, ನನ್ನ ಮೇಲೆ ಹೊಟ್ಟೆ ಕಿಚ್ಚಿರೋರು. ನಮಗೆ ಈ ಥರ ಥಾಟ್ಸ್ಗಳೆಲ್ಲ ಬರಲ್ವಲ್ಲ, ನಾವು ಇದನ್ನೆಲ್ಲ ಹೇಳೋಕ್ಕಾಗಲ್ವಲ್ಲ ಅನ್ನೋರು. ನಾನು ಅವ್ರಿಗೇನು ರಿಯಾಕ್ಷನ್ ಕೊಡೋಕ್ಕಲ್ಲ, ಎಲ್ಲವೂ ಕಾಲಕ್ಕೆ ಕರ್ಮಕ್ಕೆ ಬಿಡ್ತೀನಿ. ನನಗೇನು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಬೇಕು ಅಂತಿದ್ದೀನೋ ಅದನ್ನೇ ಸ್ಪ್ರೆಡ್ ಮಾಡ್ತೀನಿ. ಶಿಷ್ಟಶಕ್ತಿನೇ ಗೆಲ್ಲೋದು ದುಷ್ಟಶಕ್ತಿಗಿಂತ. ಹಾಗಾಗಿ ಒಳ್ಳೆಯದೇ ಗೆಲ್ಲೋದು, ಕೆಟ್ಟದೇ ಸೋಲೋದು. ಎಲ್ರಿಗೂ ಅದು ಗೊತ್ತಿರೋ ವಿಚಾರ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.